ಅದರ ಎದುರುಗಡೆ ಸ್ವಾಮಿ ವಿಜ್ಞಾನಾನಂದಜಿಯವರು ಶ್ರೀರಾಮಕೃಷ್ಣರ ಅಸ್ಥಿ ಭಸ್ಮ ಇದೆಯಲ್ಲ, ಅವರ ಅಂತ್ಯಕ್ರಿಯೆ ಮಾಡಿದ ಮೇಲೆ ಆ ಅಸ್ಥಿಗಳನ್ನು ಭಸ್ಮವನ್ನು ತೆಗೆದು ಒಂದು ಪುಟ್ಟ ಕರಡಿಗೆಯಲ್ಲಿ ಹಾಕಿ ಬಿಡ್ತಾರೆ. ಅದನ್ನು ತೆಗೆದಿಟ್ಟು ಅದರ ಪೂಜೆ ಮಾಡಬೇಕು. ಆಮೇಲೆ ಶ್ರೀರಾಮಕೃಷ್ಣರನ್ನು ಆ ವಿಗ್ರಹದಲ್ಲಿ ಆವಾಹನೆ ಮಾಡಬೇಕು. ಇದನ್ನು ಸ್ವಾಮಿ ವಿಜ್ಞಾನಾನಂದಜಿಯವರು ಮಾಡಿದರು. ಇವೆಲ್ಲ ಪ್ರೊಸೀಜರ್ ಮುಗಿದ ಮೇಲೆ ಸ್ವಾಮಿ ವಿಜ್ಞಾನಾನಂದಜಿಯವರು ತಮ್ಮ ಕೋಣೆಗೆ ನಡೆದುಕೊಂಡು ಹೊರಟಿದ್ದಾರೆ. ಅವರ ಜೊತೆಯಲ್ಲಿ ಕೆಲವು ಸಾಧುಗಳು ಭಕ್ತರು ಇದ್ದಾರೆ. ಜೊತೆಯಲ್ಲಿ ಸ್ವಾಮಿ ಆತ್ಮಸ್ಥಾನದರು, ಆಗ ಅವರು ಇನ್ನೂ ಕಾಲೇಜು ವಿದ್ಯಾರ್ಥಿಯಾಗಿದ್ದಾರೆ. ಅವರು ಇಬ್ಬರು. ಸ್ವಾಮಿ ವಿಜ್ಞಾನಾನಂದರು ತಮ್ಮ ಕೋಣೆಯಲ್ಲಿ ಹೋಗಿ ಕುಳಿತುಕೊಂಡು ಸ್ವಾಮಿ ಆತ್ಮಸ್ಥಾನಂದಜಿಯವರು ಅವರನ್ನು ಪ್ರಶ್ನೆ ಕೇಳಿದ್ದಾರೆ. ಸ್ವಾಮಿ ವಿವೇಕಾನಂದರು ನಿಮ್ಮ ಹತ್ರ ಹಿಂದೆ ಹೇಳಿದ್ರು, ಏನಂತ ಹೇಳಿದ್ರು? ಈ ದೇವಸ್ಥಾನ ಪ್ರತಿಷ್ಠಾಪನೆಯಾಗುವಾಗ ನಾವು ಇರುವುದಿಲ್ಲ, ಆದರೆ ನಾನು ಮೇಲ್ಗಡೆಯಿಂದ ಬಂದು ನೋಡುತ್ತೇನೆ ಅಂತ ಹೇಳಿದ್ರು. ಅವರು ಬಂದಿದ್ರೇನು? ಅವರು ನಿಮಗೆ ಕಾಣಿಸಿದ್ರು?